ಅರುಣಾಚಲಂ ಯಾತ್ರಾ ನೆನೆಸ್ಕೊಂಡ್ರೇನೆ ಮುಕ್ತಿ ಕೊಡುವ ಈ ದೇವ್ರ ಹತ್ರ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಇನ್ಫಾರ್ಮೇಶನ್ನು ಇದೇ ಒಂದು ವಿಡಿಯೋದಲ್ಲಿ ಕವರ್ ಮಾಡಿರ್ತೀನಿ, ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ತಿರುವಣ್ಣಾಮಲೆಗೆ ನೀವು ಹೋಗ್ಬೇಕು ಅಂದ್ರೆ ವಾರಕ್ಕೆ 3 ಟ್ರೈನ್ ಇದೆ ಬ್ಯಾಂಗ್ಳೂರಿಂದ. ಸೊ ಗಿರಿ ಪ್ರದಕ್ಷಿಣದ ಬಗ್ಗೆ ಎಲ್ಲ ಒಂದು ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ತೆಲುಗುಲಿ ತಿರುವಣ್ಣಾಮಲೆ ಬಗ್ಗೆ ತುಂಬಾನೇ ಒಬ್ರು ವ್ಯಕ್ತಿ ಚೆನ್ನಾಗಿ ಹೇಳಿದ್ದಾರೆ, ಒಂದ್ಸಲಿ ಕೇಳಿಸ್ಕೊಂಡು ಬನ್ನಿ. అసలు అరుణాచలం ప్రవేశించడం ఒకెత్తైతే ఆ అరుణాచలానికి ప్రదక్షిణం చెయ్యడం జీవితంలో మహత్భాగ్యం. అందున పరమశివనామం చెప్పుకుంటూ ఆ గిరి ప్రదక్షిణం చెయ్యడం అంటే ಅದೊಕ ಗೊಪ್ಪ. ರೈಟ್ ನಾವ್ ಇವಾಗ ನಾನು ತಿರುವಣ್ಣಾಮಲೆಯಲ್ಲಿದ್ದೀನಿ. ಗಿರಿ ಪ್ರದಕ್ಷಿಣೆ ಮಾಡಿ ಅರುಣಾಚಲೇಶ್ವರನ್ ದರ್ಶನ ಮಾಡೋದಕ್ಕೆ ಅಂತಾನೆ ಬಂದಿದ್ದೀನಿ. ನನ್ ಪ್ಲಾನ್ ಇದ್ದು ಬೆಳಗ್ಗೆ 4 ಗಂಟೆಗಿಂದ 3 ಗಂಟೆ ಅಷ್ಟರಲ್ಲಿ ನಾವು ಶುರು ಮಾಡ್ಬಿಡೋಣ ಗಿರಿ ಪ್ರದಕ್ಷಿಣೆ ಅಂತ ಇತ್ತು. ಬಟ್ ನಿನ್ನೆ ರಾತ್ರಿ ನಾನು ಮನೆನ 9 ಗಂಟೆಗೆ ಬಿಟ್ಟೆ, ಇಲ್ಲಿ ಬರೋಷ್ಟರಲ್ಲಿ 4 ಗಂಟೆ ಆಗೋಗ್ಬಿಟ್ಟಿತ್ತು. ಇವಾಗಲೇ ಸುಮಾರು 5 ಗಂಟೆ ಆಗಿದೆ. ನನ್ ಪ್ಲಾನ್ ಎಲ್ಲ ತಳ್ಕೊಂಬಳಕ ಆಗೋಯ್ತು. ಯಾಕಂದ್ರೆ ಇವತ್ತು ಪೌರ್ಣಮಿ ಬೇರೆ, ತುಂಬಾ ರಶ್ ಇರ್ತಾರೆ, ಮತ್ತೆ ತುಂಬಾ ಅಂದ್ರೆ ತುಂಬಾ ಬಿಸಿಲಿರುತ್ತೆ ತಮಿಳ್ನಾಡಲ್ಲಿ. ಇವಾಗ ನಾನು ರೈಟ್ ನಾವು ತಿರುವಣ್ಣಾಮಲೈ ಅರುಣಾಚಲೇಶ್ವರನ್ ದೇವಸ್ಥಾನ ರೋಡಲ್ಲಿ ಇದೀನಿ. ಮುಂದೆ ಹೋಗಿ ರೈಟ್ ತಗೊಬೇಕು, ಒಂದು 100 ಮೀಟರ್ ಹೋಗ್ಬೇಕು. ಮುಂದೆ ಹೋಗಿ ರೈಟ್ ತಗೊಂಡ್ರೆ ಅಲ್ಲೇ ನಮ್ಗೆ ರಾಜಗೋಪುರಂ ಅಂತ ಸಿಗುತ್ತೆ. ಅಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆ ಶುರು ಮಾಡಬೇಕು. ಇವಾಗ ಏನ್ ಈ ರೋಡ್ ಎಲ್ಲ ನೋಡ್ತಾ ಇದೀರಾ ಖಾಲಿ, ಇಷ್ಟು ಬೆಳಗ್ಗೆ ಒಂದು 9 ಗಂಟೆ ಅಷ್ಟರಲ್ಲಿ ಫುಲ್ ಜನ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಹಂಗೆ ಸುಮಾರು 100 ಮೀಟರ್ ಹೋಗಿ ರೈಟ್ ತಗೊಂಡ್ರೆ ನಮ್ಗೆ ಅಲ್ಲೇ ರಾಜಗೋಪುರಂ ಕಾಣಿಸುತ್ತೆ. ಅಲ್ಲಿಂದಾನೇ ನಾವು ಪ್ರದಕ್ಷಿಣೆ ಶುರು ಮಾಡಬೇಕು. ಇನ್ನ ನಮ್ ಕೈಲಿ ನಡೆಯಕ್ಕಾಗಲ್ಲ, ವಯಸ್ಸಾಗಿದೆ ಅಂತವ್ರಿಗೂ ಸಹ ಇಲ್ಲಿ ಆಟೋ ಸೌಲಭ್ಯಗಳಿವೆ. ಇನ್ನು ಆಟೋ ರೇಟ್ ಕೇಳಿಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಕೊಂತೀನಿ. ಯಾಕಂದ್ರೆ 700 ರೂಪಾಯಿ ಪರ್ ಪರ್ಸನ್ ಶೇರ್ ಆಟೋ ಎಲ್ಲಾ ಒಂದು ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ಬರ್ತಾರೆ. ನಾವು ಗಿರಿ ಪ್ರದಕ್ಷಿಣೆ ಶುರು ಮಾಡಿದ ತಕ್ಷಣ ನಮಗ್ ಸಿಗೋ ಮೊದಲನೇ ದೇವಸ್ಥಾನನೇ ಇಂದ್ರಲಿಂಗಂ. ಇದು 7 ಲಿಂಗಗಳಲ್ಲಿ ಒಂದು ಲಿಂಗ. ಈ ಇಂದ್ರಲಿಂಗನ ಸಾಕ್ಷಾತ್ ಇಂದ್ರದೇವನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಇಂದ್ರಲಿಂಗನ ದರ್ಶನ ಮಾಡ್ಕೊಂಡ್ರೆ ಆತ್ಮವಿಶ್ವಾಸ ಮತ್ತೆ ಜೀವನದಲ್ಲಿ ಬೆಳವಣಿಗೆ ಮತ್ತೆ ಶುಭ ಸಮಾರಂಭಗಳಿಗೆ ಒಳ್ಳೇದಾಗುತ್ತೆ ಅಂತ ನಂಬ್ತಾರೆ. ತಿರುವಣ್ಣಾಮಲೆಯಲ್ಲಿ ನನಗೆ ಇಷ್ಟ ಆಗಿದ್ದೇನಪ್ಪಾ ಅಂದ್ರೆ ನಮ್ಮ ಹತ್ರ ಒಂದು ಬಾಟ್ಲ್ ಇದ್ರೆ ಸಾಕು, ಫ್ರೀ ಆಗಿ ನೀರು ಸಿಗುತ್ತೆ. ಇಂದ್ರಲಿಂಗಂನ ದರ್ಶನ ಮಾಡ್ಕೊಂಡು ಮುಂದೆ ಬರ್ತಲೇ ನಮ್ಗೆ ಲೆಫ್ಟ್ ಸೈಡ್ ಅಗ್ನಿಮೂಲಲ್ಲಿ ಅಗ್ನಿಲಿಂಗಂ ಕಾಣಿಸುತ್ತೆ. ಅಗ್ನಿಲಿಂಗಂನ ದರ್ಶನ ಮಾಡ್ಕೊಳೋದ್ರಿಂದ ಮನುಷ್ಯನಲ್ಲಿರೋ ಪಾಪ ಮತ್ತೆ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮನಸ್ಸಿನಲ್ಲಿರುವ ಕೋಪ ಭಯನೆಲ್ಲ ದೂರ ಮಾಡಿ ಮನಸ್ಸನ್ನ ನೆಮ್ಮದಿಯಾಗಿ ಇಟ್ಕೊಳಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಅಗ್ನಿಲಿಂಗಂನ ದರ್ಶನ ಮಾಡ್ಕೊಂಡು ಸ್ವಲ್ಪ ಮುಂದೆ ಬರ್ತಾರೆ, ರೈಟ್ ಸೈಡ್ಗೆ ನಮ್ಗೊಂದು ರೂಟ್ ಮ್ಯಾಪ್ ಸಿಗುತ್ತೆ. ಈ ರೂಟ್ ಮ್ಯಾಪ್ ನಾವ್ ಎಲ್ಲಿದೀವಿ ಅಂತ ಇಂಡಿಕೇಟ್ ಮಾಡುತ್ತೆ. ಇಲ್ಲಿಂದ ಒಂದು 3 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ನಮ್ಗೆ ಯಮಲಿಂಗಂ ಅಂತ ಸಿಗುತ್ತೆ. ಹಂಗೆ ಸ್ವಲ್ಪ ಮುಂದಕ್ಕೆ ಬಂದ್ರೆ ಯಮಲಿಂಗಂ ಅಂತ ಸಿಗುತ್ತೆ. ಈ ಯಮಲಿಂಗಂನ ಯಮಧರ್ಮರಾಯರು ಪ್ರತಿಷ್ಠಾಪನೆ ಮಾಡಿದ್ದರಿಲ್ಲಿ. ಯಮಲಿಂಗಂನ ದರ್ಶನ ಮಾಡ್ಕೊಂಡ್ರೆ ನಮ್ಮ ಕಷ್ಟ ಕಾಲದಲ್ಲಿ ಧೈರ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಆಯಸ್ಸು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಎಸ್, ನಾವು ಗಿರಿ ಪ್ರದಕ್ಷಿಣೆನ ಫಾರೆಸ್ಟ್ ಏರಿಯಾ ಸುತ್ತಮುತ್ತ ಮಾಡ್ತೀವಿ. ಆವಾಗ ನನಗೆ ಅನ್ಎಕ್ಸೆಪ್ಟೆಡ್ ಆಗಿ ಜಿಂಕೆಗಳ ಗುಂಪು ಕಾಣಿಸ್ತು. ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದಾಗ ಆ ವಿಡಿಯೋನ ರೆಕಾರ್ಡ್ ಮಾಡಿದೆ. ಮತ್ತೆ ಇಲ್ಲಿ ಬೋರ್ಡ್ ಹಾಕಿರ್ತಾರೆ, ಯಾರೂ ಜಿಂಕೆಗಳನ್ನ ಮುಟ್ಟಬೇಡಿ ಅಥವಾ ಏನೂ ತಿನ್ನಕ್ಕೆ ಕೊಡಬೇಡಿ ಅಂತ. ನಾವು ಹಂಗೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಿದ್ರೆ ರೈಟ್ ಸೈಡ್ ಅಲ್ಲಿ 4ನೇ ಲಿಂಗವಾದ ನೈಋತಿ ಲಿಂಗಂ ಸಿಗುತ್ತೆ.
ನೈಋತಿ ಲಿಂಗಂ. ಈ ಲಿಂಗಂನ ದರ್ಶನ ಮಾಡ್ಕೊಂಡ್ರೆ ಯಾರಿಗೂ ಯಾವ ಆರೋಗ್ಯ ಸಮಸ್ಯೆನೂ ಕಾಡಲ್ಲ, ಹಾಗೆ ನಿಮ್ಮ ಆರೋಗ್ಯದಲ್ಲಿರುವ ಏರುಪೇರು ಎಲ್ಲ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ. ಹಂಗೆ ಸ್ವಲ್ಪ ಮುಂದೆ ಹೋಗ್ತಿದ್ರೆ ನಮಗೆ ರೈಟ್ ಸೈಡ್ ಅಲ್ಲಿ 5ನೇ ಲಿಂಗವಾದ ವರ್ಣಲಿಂಗಂ ಕಾಣಿಸುತ್ತೆ. ವರ್ಣಲಿಂಗಂನ ಸಾಕ್ಷಾತ್ ವರುಣದೇವನೇ ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಲಿಂಗನ ದರ್ಶನ ಮಾಡ್ಕೊಳ್ಳೋದ್ರಿಂದ ನೀರಿಂದ ಇರುವ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತದೆ, ಹಾಗೆ ಜಲಗಂಡಾಂತರ ಇದ್ರೂ ಸಹ ದೂರ ಆಗುತ್ತೆ ಅಂತ ನಂಬ್ತಾರೆ. ಹಂಗೆ ಸ್ವಲ್ಪ ಮುಂದಕ್ಕೆ ಬಂದ್ರೆ ನಮಗೆ 6ನೇ ಲಿಂಗವಾದ ವಾಯುಲಿಂಗಂ ಸಿಗುತ್ತೆ. ಈ ಒಂದು ವಾಯುಲಿಂಗಂನ ಪ್ರತಿಷ್ಠಾಪನೆ ಮಾಡಿದ್ದು ಸಾಕ್ಷಾತ್ ವಾಯುದೇವರು. ವಾಯುಲಿಂಗನ ದರ್ಶನ ಮಾಡ್ಕೊಳ್ಳೋದ್ರಿಂದ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ತೊಂದರೆ ನಿವಾರಣೆ ಆಗುತ್ತೆ, ಹಾಗೆ ಮನಸ್ಸು ನೆಮ್ಮದಿಯಾಗಿರುತ್ತೆ ಅಂತ ಜನರು ನಂಬ್ತಾರೆ. ಸರಿ, ವಾಯುಲಿಂಗಂನ ದರ್ಶನ ಮಾಡಿಕೊಂಡು 2.5-3 ಕಿಲೋಮೀಟರ್ ಹಂಗೆ ಸ್ಟ್ರೈಟ್ ನಡ್ಕೊಂಡ್ಬಂದ್ರೆ ಒಂದು ಬೋರ್ಡ್ ಕಾಣಿಸುತ್ತೆ ಕುಬೇರಲಿಂಗಂ ಅಂತ. ಅದ್ರ ಪಕ್ಕದಲ್ಲೇ ಕುಬೇರಲಿಂಗಂ ದೇವಸ್ಥಾನ ಇದೆ. ಈ ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದು ಸಾಕ್ಷಾತ್ ಕುಬೇರಲಿಂಗ. ಈ ದೇವ್ರನ್ನ ನೀವು ದರ್ಶನ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಸಂಪತ್ತು, ಹಣ, ಆಸ್ತಿ, ವಜ್ರ, ವೈಡೂರ್ಯ ಯಾವುದಕ್ಕೂ ಕಿಂಚಿತ್ತೂ ಕೊರತೆ ಬರೋದಿಲ್ಲ ಅಂತ ಹೇಳ್ತಾರೆ. ಇನ್ನ ಇದು ಮೋಕ್ಷ ದ್ವಾರಂ ಅಂತ. ಈ ಮೋಕ್ಷ ದ್ವಾರಂ ಅಲ್ಲಿ ಮನುಷ್ಯ ಎಷ್ಟೇ ದಪ್ಪ ಇದ್ರೂ ಒಂದು ಚಿಕ್ಕ ಕಿಂಡಿ ಒಳಗಡೆ ಆರಾಮಾಗಿ ತೂರ್ ಬಿಡ್ತಾರೆ. ಮೋಕ್ಷ ದ್ವಾರಂ ಇಲ್ಲಿಂದ ಆ ಮನುಷ್ಯ ಹೊರ್ಗಡೆಗೆ ಬಂದ್ರೆ ಅವನಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಇಲ್ಲಿನ ಒಂದು ಜನರ ನಂಬಿಕೆ. ಮತ್ತೆ ಇಲ್ಲೊಂದು ಚಮತ್ಕಾರ ನಡೆಯುತ್ತೆ ಅಂತಾನೆ ಹೇಳ್ಬೋದು. ನಾವು ಗಿರಿ ಪ್ರದಕ್ಷಿಣೆ ಮಾಡಿ ಕಾಲೆಲ್ಲ ನಾವು ಬಂದಿರುತ್ತೆ, ಆ ಒಂದು ಕಿಂಡಿಯಿಂದ ಹೊರ್ಗಡೆಗೆ ಬರ್ತಲೆ ಏನೋ ಒಂಥರ ಕಾಲ್ಗಳೆಲ್ಲ ರಿಲೀಫ್ ಸಿಕ್ದಂಗೆ ಆಗುತ್ತೆ. ಇದು ಕೊನೆಯ ಲಿಂಗ. ಇಲ್ಲಿ 24 ಗಂಟೆ ದೀಪ ಹುರಿತಾನೆ ಇರುತ್ತೆ. ಈಶಾನ್ಯ ಲಿಂಗ. ಇದನ್ನ ನೀವು ದರ್ಶನ ಮಾಡ್ಕೊಂಡ್ರೆ ಯಾವತ್ತು ಮಾನಸಿಕವಾಗಿ ಕುಗ್ಗಲ್ಲ, ಮನಃಶಾಂತಿಯಿಂದ ಇರ್ತೀರಾ ಅಂತ ಇಲ್ಲಿನ ಒಂದು ಜನರ ನಂಬಿಕೆ. ಈಶಾನ್ಯ ಲಿಂಗಂನ ದರ್ಶನ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ 1.5-2 ಕಿಲೋಮೀಟರ್ ಮುಂದೆ ಹೋದ್ರೆ ನಮ್ಗೆ ರಾಜಗೋಪುರಂ ಸಿಗುತ್ತೆ. ಅಲ್ಲೇ ಬಂದು ನಾವು ಗಿರಿ ಪ್ರದಕ್ಷಿಣೆನ ಎಂಡ್ ಮಾಡ್ಬೇಕು. ಎಷ್ಟೋ ಜನ ಅಲ್ಲೇ ಈಶಾನ್ಯ ಲಿಂಗದ ಹತ್ರನೇ ಗಿರಿ ಪ್ರದಕ್ಷಿಣೆನ ಎಂಡ್ ಮಾಡ್ಬೇಕು ಅಂತ ಮಾಡ್ಬಿಡ್ತಾರೆ. ಬಟ್ ನಾವು ಎಲ್ಲಿಂದ ಶುರು ಮಾಡಿರ್ತೀವೋ ಅಲ್ಲೇ ಎಂಡ್ ಮಾಡ್ಬೇಕು ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರೋಲ್ಲ. ಫೈನಲ್ ಆಗಿ ಇವಾಗ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆನ ಕಂಪ್ಲೀಟ್ ಮಾಡಿ ಸ್ವಾಮಿ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಎಲ್ಲಾ ದೇವ್ರುಗಳನ್ನೂ ದರ್ಶನ ಮಾಡ್ಕೊಂಡ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟು ಸೇರಿ ಒಂದು ದೇವರು ಅಂದ್ರೆ ಅರುಣಾಚಲೇಶ್ವರ. ಇದನ್ನ ನಾವು ದರ್ಶನ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಮತ್ತೆ ತಿರುವಣಮಲೆಗೆ ಅನ್ಕೊಂಡಿದ ತಕ್ಷಣ ಬರೋದಕ್ಕೂ ಆಗಲ್ಲ. ಇಲ್ಲಿಗೆ ಬರ್ಬೇಕು ಅಂದ್ರೂ ಕಾಲ ಕೂಡ ಬರ್ಬೇಕು, ಸಮಯ ಕೂಡ ಬರ್ಬೇಕು, ಹಾಗೆ ಪುಣ್ಯ ಸಹ ಇರ್ಬೇಕು. ಈ ವಿಡಿಯೋದಲ್ಲಿ ಎಲ್ಲಾ ಆತ್ಮಲಿಂಗಗಳನ್ನ ಕವರ್ ಮಾಡಿದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.